ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನೆ ರಾತ್ರಿನೇ ಮನೆ ಬಿಟ್ಟು ಹೋಗು ಅಂತ ನಾ ಹೇಳಿರ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದೆ? ನಿನ್ನೆ ಯಾರು ಒಳಗೆ ಬಿಟ್ಟವರು? ತಾತ, ನೆನ್ನೆ ರಾತ್ರಿಯಿಂದ ಮನೆಗೆ ಹೋಗೋಣ ನಡಿ ಅಂತ ಹೇಳ್ತಾನೆ ಇದ್ದೀನಿ, ಆದರೆ ಇವಳು ಬರೋದಕ್ಕೆ ರೆಡಿ ಇಲ್ಲ. ನಿನ್ನೆ ರಾತ್ರಿಯಿಂದ ಹತ್ತು ಕರೆದು ಮಾಡಿ ತಿರಿಯೋರೇ ಮನೆ ಒಳಗಡೆ ಕರ್ಕೊಳ್ಳೋ ಥರ ಮಾಡಿದ್ಲು. ಹೋಗ್ಲಾಡಿ ನಿನಗೆ ಬುದ್ಧಿ ಇದೆಯಾ? ಹೋಗಿ ಇಂಥ ಒಳಗೆ ಮನೆ ಒಳಗೆ ಸೇರಿಸಿದ್ದೀಯಲ್ಲ. ಕ್ಷಮಿಸಿ ತಾತ, ಗರ್ಭಿಣಿಯವಳು ರಾತ್ರಿ ಇಡೀ ಆಚೆ ಇದ್ರೆ ನಮಗೆ ಶ್ರೇಯಸ್ಸಾಗುತ್ತಾ ಹೇಳಿ? ಇವಳು ಮನೆ ಒಳಗೆ ಇರೋವರೆಗೂ ನಮಗೆ ಯಾರಿಗೂ ಶ್ರೇಯಸ್ಸಿಲ್ಲ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಇವಳಿಗೆ ಅನ್ನ ಹಾಕಿದ್ರೆ ಅದು ನಾವು ಅನ್ನಕ್ಕೆ ಮಾಡುವಂಥ ಅವಮಾನ. ಸಂಧ್ಯಾ, ನೀನು ಇವ್ರಿಗೆ ಎಷ್ಟೇ ತೊಂದರೆ ಕೊಟ್ಟರು ಇಷ್ಟು ದಿನ ನಿನ್ನ ಮನೇಲಿ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲೇ ಇದ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಡ, ನಡಿ. ನಾ ಬರಲ್ಲ ಅಂದ್ರೆ ಬರಲ್ಲ. ತಾತ ಪ್ಲೀಸ್ ತಾತ, ನಿಮ್ಮ ಮರಿ ಮೊಮ್ಮಗನಿಗೋಸ್ಕರ ಆದರೂ ನಾನು ಉಳಿಸ್ಕೊಳ್ಳಿ ತಾತ. ಹೇಗದೆ ಬಿತ್ತು ನೋಡೋ, ಈ ನಾಟಕ ಎಲ್ಲ ನನ್ನ ಹತ್ರ ಆಡಬೇಡ. ಮರಿ ಮಗು ಬಂದ ಮೇಲೆ ಬೇಕಾದ್ರೆ 4 ದಿವಸ ಈ ಮನೆಗೆ ಬಂದು ಇದ್ದು ಮೆದ್ದು ಹೋಗು. ಅದು ಈಗ ಹೋಗ್ತಾ ಇರಬೇಕು. ಸಿರಿ, ನೀನೇನು ಸುಮ್ಮನೆ ನಿಂತಿದ್ಯಾ? ನೀನಾದರೂ ಹೇಳ್ಬಾರ್ದಾ? ತಾತ, ನೀನು ಮಾತಾಡಬೇಡ ಸೋಗಲಾಡಿ. ಒಳ್ಳೆ ಗುಣ ಇರಬೇಕು ನಿಜ, ಆದರೆ ಕೆಟ್ಟವ್ರ ಮುಂದೆ ನಾವು ಕೆಲವು ಸಲ ಕೆಟ್ಟವರಾಗಬೇಕಾಗತ್ತೆ. ಅಲ್ಲ, ಹೋಗಿ ನಿನ್ನ ಒಡವೆ ಕದ್ದೋಳ ಬಗ್ಗೆನೆ ಒಳ್ಳೆ ಮಾತಾಡ್ತಾ ಇದೆಯಲ್ಲಮ್ಮ ನೀನು. ನಾನು ನಿರ್ಧಾರ ಮಾಡಾಗಿದೆ, ಇವಳು ಮನೆಯಿಂದ ಆಚೆ ಹೋಗಬೇಕು ಅಷ್ಟೇ. ಪ್ರಸಾದ, ನೀನೇನೋ ಒಳ್ಳೆಯವನೇ, ಆದರೆ ಇಂಥವಳನ್ನ ಕಟ್ಕೊಂಡಿರೋ ತಪ್ಪಿಗೆ ನೀನು ಅನ್ನಿಸ್ಕೋಬೇಕಾಗಿದೆಯಲ್ಲೋ. ಕ್ಷಮಿಸಿ ತಾತ, ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ. ತಾತ ಪ್ಲೀಸ್ ತಾತ, ನನ್ನ ಮಗುಗೋಸ್ಕರ. ಮಗು ಅಂತೆ? ಮಗು ಅನ್ನೋ ಕಾಳಜಿ ಆದರೂ ಇದೆಯಾ ನಿನಗೆ? ಪಪ್ಪಾಯಿ ತಿನ್ನೋದೇನು, ಎಳ್ಳು ತಿನ್ನೋದೇನು, ಮನೆಯಲ್ಲಿ ಇಷ್ಟ ಬಂದಾಗ ಓಡಾಡೋದೇನು? ಅಲ್ಲ, ನಿನಗೆ ಮಗು ಬಗ್ಗೆ ಕಾಳಜಿ ಇಲ್ಲ ಅಂತಂದ ಮೇಲೆ ನಮಗೆ ಯಾಕೆ ನಿನ್ನ ಬಗ್ಗೆ ಕಾಳಜಿ ಇರಬೇಕು? ನಡಿ ನಡಿ ಸಂಧ್ಯಾ. ಹೋಗ್ತೀಯಾ? ಕುತ್ತಿಗೆ ಹಿಡ್ದು ಆಚೆಗೆ ತಳ್ಳಬೇಕಾ? ಒಂದು ಸಲ ಏನಾದರೂ ಈ ಮನೆ ಒಳಗೆ ಕಾಲಿಟ್ರೆ ಕಾಲ್ ಕತ್ತರಿಸಿ ಕೈ ಕೊಡ್ತೀನಿ. ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಡೀರಿ ಹೊರಡೋಣ. ನಂದಿಗಿರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹಳೆದೆಲ್ಲ ಮತ್ತೆ ನೆನಪಾಗ್ತಾ ಇದೆ. ಆ ಆಕ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಅದು ಹಿಂದೆದೆಲ್ಲ ನೆನಪಾಗ್ತಾ ಇದೆ. ನಿನಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ತಾತ ಡೈರೆಕ್ಟಾಗಿ ಹೇಳಿದ್ದಾರೆ ಮನೆಯಿಂದ ಹೋಗು ಅಂತ. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೆಯಾ? ನಡಿ ಮನೆಗೆ ಹೋಗೋಣ. ಸುಮ್ಮನೆ ಕುತ್ಕೊಳ್ರಿ, ನಾಚಿಕೆ ಅಂತೆ. ನನ್ನ ಓಡಿಸ್ಕೊಂಡು ಹೋಗುವಾಗ ನಿಮ್ಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದು ನೆನಪಾಗ್ಲಿಲ್ವಾ? ನಿಮ್ಮ ಮನೇಲಿ ಎಲ್ಲ ಸರಿಯಾಗಿದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಕೂರ್ತಿದ್ದೆ? ನೀನು ಆಸೆ ಇದ್ದಷ್ಟು ಕಾಲು ಚಾಚಿದ್ರೆ ಎಲ್ಲ ಸರಿ ಇರೋದು, ಆದ್ರೆ ನಿನ್ನ ಆಸೆಗಳಿಗೆ ಲಿಮಿಟ್ ಇಲ್ವಲ್ಲ. ನೀವೀಗ ಕುಯ್ಯಕ್ಕೆ ಶುರು ಮಾಡಬೇಡಿ. ನನ್ನ ತಲೆಲೀಗ ಒಂದು ಐಡಿಯಾ ಬರ್ತಿದೆ. ಅದನ್ನ ಹೇಗೆ ವರ್ಕೌಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐಡಿಯಾನಾ? ಮತ್ತೇನು ಮನೆಯಲ್ಲಿ ಕೆಲಸ ಮಾಡಬೇಕು ಅನ್ಕೊಂಡಿದ್ಯಾ? ಯಾರು ಫೋನ್ ಮಾಡ್ತಾ ಇದೀಯಾ? ಇನ್ಯಾರಿಗೆ? ಅಪ್ಪಂಗೆ. ನಮ್ಮಪ್ಪಂಗ?
ಬಂದ್ಬಿಡಿ ನಮ್ಮ ಅಪ್ಪಂಗೆ. ಏಯ್ ಸಂಧ್ಯಾ, ಹೇಳು ಸಂಧ್ಯಾ, ಹೇಗಿದ್ಯಾ? ಏನೋ ಇದ್ದೀನಿ ಅಪ್ಪ. ಯಾಕಮ್ಮ ಹಾಗೆ ಹೇಳ್ತಾ ಇದೆಯಾ? ನಾ ತುಂಬಾ ದೊಡ್ಡ ತೊಂದ್ರೆಲಿ ಸಿಕ್ಕಾಕೊಂಡಿದ್ದೀನಿ. ದಯವಿಟ್ಟು ಒಂದ್ಸಲ ಮನೆ ಹತ್ರ ಬರ್ತೀರಾ? ತೊಂದ್ರೆನಾ? ಏನಾಯ್ತು? ಆರೋಗ್ಯವಾಗಿದೆಯಾ? ಎಲ್ಲ ಹೇಳ್ತೀನಿ ಬನ್ನಿ. ನಮ್ ತಾತ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ. ನನಗೆ ತುಂಬಾ ಕಷ್ಟ ಆಗ್ತಿದೆ. ಏನು ಹೇಳ್ತಾ ಇದೆಯಾ ಪುಟ್ಟಿ? ತಾತ ಯಾಕೆ ಹಾಗೆ ಮಾಡ್ತಾರೆ? ನೀನೇನು ಮಾಡಿದೆ ಅಂತ ಹೇಳು. ಏನಮ್ಮ ನೀನು ನನ್ಗಿಲ್ ಕಷ್ಟ ಆಗ್ತಿದೆ ಅಂತ ಫೋನ್ ಮಾಡಿದ್ರೆ ನಾನೇ ಏನೋ ಮಾಡಿದ್ದೀನಿ ಅಂತ ಕೇಳ್ತಿದ್ಯಾ? ನೀವೀಗ ತಕ್ಷಣ ಹೊರಡಿ. ಪುಟ್ಟಿ, ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀವಿ ನಾವು. ಹಾ, ರೀ, ಅತ್ತೆ ಮಾವ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ರೆಡಿ ಆಗ್ಬಿಡೋಣ. ಯಾಕ್ರಿ ಎಲ್ಲಿ ಬಂದು ಸುಮ್ಮನೆ ನಿಂತಿದ್ದೀರಾ? ರೆಡಿ ಆಗಲ್ವಾ? ಯಾಕೋ ಅಲ್ಲಿಗೆ ಹೋಗ್ಬೇಕಂದ್ರೆ ಮನ್ಸು ಒದ್ದಾಡೋದು ಪುಣ್ಯ. ಅಮ್ಮ ನೆನಪಾಗ್ತಾರೆ ಅಂತನಾ? ಅಮ್ಮನ ಹೆಸರಲ್ಲಿರೋ ಎಸ್ಟೇಟ್ ಹತ್ರ ಹೋದ್ರೆ ನನ್ಗೆ ಹಳೇದೆಲ್ಲ ನೆನಪಾಗತ್ತೆ ಪುಣ್ಯ. ನಮ್ಮ ಸ್ಕೂಲ್ ರಜೆ ಬಂದಾಗೆಲ್ಲ ನಾವು ಅಲ್ಲಿಗೆ ಹೋಗ್ತಿದ್ವಿ. ವಾರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಮ್ಮನ ಜೊತೆ ಕಳೆದಿದ್ದ ನೆನಪೆಲ್ಲ ಇನ್ನೂ ಮನಸ್ಸಲ್ಲೇ ಇದೆ ಪುಣ್ಯ. ಹಾಗಾದ್ರೆ ನೀವು ಅಲ್ಲಿಗೆ ಹೋದ್ರೆ ನಿಮ್ಮ ಅಮ್ಮನ ಜೊತೆಲಿದ್ದಾಳೆ ಅಂತ ಅನ್ಸುತ್ತಲ್ವಾ? ಖುಷಿ ಪಡ್ಬೇಕಲ್ವಾ ಅದಕ್ಕೆ? ಹೇಗೆ ಖುಷಿ ಪಡಲಿ ಪುಣ್ಯ? ನಮ್ಮ ಅಮ್ಮನ ಕಿತ್ಕೊಂಡಿದ್ದ ಜಾಗ ಅದೇ ಅಲ್ವಾ? ನಮ್ಮ ಚಿಕ್ಕಪ್ಪ ಹೀಗಾಗೋದಕ್ಕೆ ಕಾರಣನೂ ಅದೇ ಜಾಗ ಅಲ್ವಾ? ನಿಧಿ ಹೋಗಬೇಕು ಅಂದ್ಲು, ಚಿಕ್ಕಪ್ಪನೂ ಹೋಗಬೇಕು ಅಂದರು, ಅಭಿನೂ ಆಸೆ ಪಟ್ಟ. ಅದಕ್ಕೆ ನಾನು ಹೂ ಅಂದೆ. ಆದರೆ ಈಗಲ್ಲಿ ಹೋಗೋದಕ್ಕೆ ಒಂಥರ ಸಂಕಟ ಆಗ್ತಿದೆ. ರೀ, ಆ ಜಾಗ ನಿಮ್ಗೆ ಎಷ್ಟೇ ನೋವು ಕೊಟ್ಟಿರ್ಬೋದು, ಆದರೆ ಅದು ನಿಮಗೆ ಖುಷಿನೂ ಕೊಟ್ಟಿದೆ ಅಲ್ವಾ? ನೀವಲ್ಲಿಗೆ ಹೋದರೆ ಅಮ್ಮನ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನ್ನಿಸ್ತಿದೆ. ನೀವಲ್ಲಿದ್ದರೆ ಅಮ್ಮನೂ ನಿಮ್ಮ ಜೊತೆಲಿದ್ದಾಳೆ ಅಂತ ಅನಿಸ್ಬೋದೇನೋ. ನಂದಿಗಿರಿ ನಿಮ್ಮ ತಾಯಿ ಮಡ್ಲು ಅಂತ ಅಂದ್ಕೊಳ್ಳಿ. ನಿಜ ಪುಣ್ಯ, ಆ ಇಡೀ ಜಾಗದಲ್ಲಿ ಅಮ್ಮ ಇದ್ದಾಳೆ. ಅವಳನ್ನ ನೋಡೋಕ್ಕಾದ್ರೂ ನಾನು ಹೋಗ್ತೀನಿ. ವಿಶೇಷವಾಗಿ ಕುಂಭರಾಶಿಯವರು ಗ್ರಹಚಾರ ಇವತ್ತು ಕೆಟ್ಟ ಹಾಗೇನೆ. ಮೊಂಡ ಬೋಸ್ಟು, ನೀವು ಲೀಟರ್ ಗಟ್ಟಲೆ ಕಣ್ಣೀರು ಹಾಕಿದ್ರು ಯಾರೂ ನಿಮಗೆ ಸೋಪ್ ಹಾಕಲ್ಲ. ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದೆ. ಎಷ್ಟು ಕರೆಕ್ಟಾಗಿ ಹೇಳಿದೆ ನೀನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.